ಇವನಿದೆ ರಿಲೇಟೆಡ್ 3 ಬಿಗ್ ಅಪ್ಡೇಟ್‌ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೊದಲನೇದಾಗಿ ನೀವು ಅನ್ಕೋತೀರಾ ಆಗಸ್ಟ್ ತಿಂಗಳು ಅಮೌಂಟ್ ಬಂತಲ್ವಾ, ಅದನ್ನ ವಿಡಿಯೋ ಮಾಡಿ ಹಾಕಿರಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರಬೇಕು ಅಂತ. ಇಲ್ವೇ ಇಲ್ಲ. ಅದನ್ನ ಬಿಟ್ಟು ಹೊಸದಾಗಿ 3 ಅಪ್ಡೇಟ್‌ಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಏನು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಫಸ್ಟ್ ಟೈಮ್ ಚಾನೆಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋಗೆ ನಿಮ್ಮ ರೆಸ್ಪಾನ್ಸ್ ನೋಡಿ ತುಂಬಾನೇ ಖುಷಿ ಆಯಿತು. ಪ್ರತಿಯೊಬ್ಬರು ಕೂಡ ವಿಡಿಯೋಸ್ಗಳನ್ನ ಕಂಟಿನ್ಯೂ ಮಾಡಿ, ಸ್ಟಾಪ್ ಮಾಡಬೇಡಿ. ನೀವು ಕೂಡ ಇನ್ಫಾರ್ಮೇಷನ್ 100% ಇರುತ್ತೆ, ಜೆನ್ಯೂನ್ ಇನ್ಫಾರ್ಮೇಷನ್ ಇರುತ್ತೆ. ಪ್ಲೀಸ್ ನೀವು ಕಂಟಿನ್ಯೂ ಮಾಡಿ ಅಂತ ಎಲ್ಲ ಕಮೆಂಟ್ ಮಾಡಿದ್ರಿ. ತುಂಬಾನೇ ಖುಷಿ ಆಯಿತು. ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹಾಗೆ ಇನ್ನು ಮುಂದೆ ರೆಗ್ಯುಲರ್ಸ್ ವಿಡಿಯೋಗಳನ್ನ ಕೂಡ ನಾನು ಹಾಕ್ತಾ ಇರ್ತೀನಿ. ಇವನಿದೆ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಆಗಸ್ಟ್ ಮಂತ್ ಅಮೌಂಟು ರೀಸೆಂಟ್ ಆಗಿ ಒಂದು 4-5 ದಿನದ ಹಿಂದೆ ಎಲ್ರಿಗೂ ಕೂಡ ಬಂದಿದೆ. ಎಲ್ರಿಗೂ ಬಂದಿದೆ ಅಂತ ಹೇಳಲ್ಲ, ಅದರಲ್ಲೂ ಕೂಡ ಸುಮಾರು ಜನ ನಮಗೆ ಅಮೌಂಟ್ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಸೊ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ನೋಡ್ತಿರೋ ನಿಮ್ಗೆ ಯಾರಿಗಾದ್ರೂ ಇವನಿದೆ ಅಮೌಂಟ್ ಆಗಸ್ಟ್ ತಿಂಗಳದ್ದು ಜಮೆ ಆಗಿತ್ತು ಅಂದ್ರೆ ಅದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ತುಂಬಾನೇ ಸಹಾಯ ಆಗುತ್ತೆ. ಯಾಕಂದ್ರೆ ಒಂದಷ್ಟು ಜನಕ್ಕೆ ಬಂದಿದೆ, ಒಂದಷ್ಟು ಜನಕ್ಕೆ ಬಂದಿಲ್ಲ. ಈಗ ನಮಗೆ ಒಂದು ಎಷ್ಟು ಜನಕ್ಕೆ ಬಂದಿದೆ ಅಥವಾ ಎಷ್ಟು ಜನಕ್ಕೆ ಬಂದಿಲ್ಲ ಅನ್ನೋ ಇನ್ಫಾರ್ಮೇಷನ್ ಸಿಗಬೇಕು ಅಂದ್ರೆ ನಿಮ್ಮ ಕಮೆಂಟ್ಗಳು ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾಗಿ ಇನ್ನು ಆಗಸ್ಟ್ ತಿಂಗಳು ಅಮೌಂಟ್ ಬಂತು ಅಂತ ನಾನು ಸುಮ್ಮನೆ ಮಾತಲ್ಲಿ ಹೇಳಿದ್ರು ನಿಮಗೆ ನಂಬಿಕೆ ಬರೋದಿಲ್ಲ ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸ್ಕ್ರೀನ್ ಶಾಟ್ಗಳು ಕೂಡ ಇದಾವೆ. ನಾನು ಅವತ್ತೇ ವಿಡಿಯೋ ಮಾಡ್ಕೋಬೇಕು ಅನ್ಕೊಂಡೆ, ಬಟ್ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡೋದು ಸ್ವಲ್ಪ ಡಿಲೇ ಆಯಿತು. ಬಟ್ 100% ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಅಮೌಂಟ್ ಬಂದಿರೋ ಇನ್ಫಾರ್ಮೇಷನ್ ಹಾಕಬೇಕಲ್ವಾ. ನೋಡಿ, ಇವನಿದೆ ಅಮೌಂಟ್ ಆಗಸ್ಟ್ ತಿಂಗಳದು ಬಂತು ಅಲ್ವಾ, ಅದು 8ನೇ ತಾರೀಕು ಬಂದಿರೋದು. ಒಂದಷ್ಟು ಜನ ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ ಅಮೌಂಟ್ ಬಂದಿದೆ ಅಂತ. ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ, ನನ್ನಿಂದ ಅಪ್ಲೈ ಮಾಡಿಸಿದ್ರಲ್ವಾ, ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದೆ, ಇವನಿದೆ ಅಪ್ಲಿಕೇಶನ್ ಹಾಕೋರಾಗಿರಬಹುದು ಅಥವಾ ಸ್ಟೇಟಸ್ ಚೆಕಿಂಗ್ ಆಗಿರಬಹುದು ಅಥವಾ ವೆರಿಫಿಕೇಶನ್ ಇನ್ಫಾರ್ಮೇಷನ್ ಏನಾದರೂ ಬೇಕಿತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅಪ್ಲೈ ಮಾಡ್ಕೊಡ್ತೀನಿ ಅಂತ. ಸೊ ಸುಮಾರು ಜನ ನನ್ನ ಕಡೆಯಿಂದ ಅಪ್ಲೈ ಮಾಡಿಸಿದ್ರು. ಅವರೆಲ್ಲರೂ ಕೂಡ ಕಮೆಂಟಲ್ಲಿ ತಿಳಿಸಿದ್ರು, ಅಂದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿದ್ರು, ಮೇಡಮ್ ನಮಗೆ ಇವನಿದೆ ಅಮೌಂಟ್ ರಿಸೀವ್ ಆಗಿದೆ ಅಂತ. ಅದರಲ್ಲಿ ಒಂದಷ್ಟು ಸ್ಕ್ರೀನ್ ಶಾಟ್ಗಳನ್ನ ತೆಗೆದಿದ್ದೀನಿ, ಎಲ್ಲಾನು ಕೂಡ ನಿಮಗೆ ಹಾಕ್ತಾ ಇದ್ದೀನಿ. ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಅಮೌಂಟ್ ರಿಸೀವ್ ಆಗಿದೆ ಅಂತ. ಮತ್ತೆ ರಿಕ್ವೆಸ್ಟ್, ಅಮೌಂಟ್ ಬಂದಿದ್ರೆ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಸುಮಾರು ಜನ ನಮಗೆ ಅಮೌಂಟ್ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಅವರಿಗೋಸ್ಕರ ನನ್ನ ಸ್ಟೂಡೆಂಟ್ಸ್, ನಾನು ಅಪ್ಲೈ ಮಾಡ್ಕೊಟ್ಟಿರೋರೇ ಕೇಳಿದ್ರು. ಯಾಕಂದ್ರೆ ಈಗ ನಾನು ಒಬ್ರಿಗೆ ಹಾಕೊಟ್ಟೆ ಅಂದ್ರೆ ಅವ್ರು ಇನ್ನೊಂದಿಬ್ರನ್ನ ರೆಫರ್ ಮಾಡ್ತಾರೆ, ಮೇಡಮ್ ನನ್ನ ಫ್ರೆಂಡ್ಸು ಇದ್ದಾರೆ ಅವ್ರದ್ದು ಹಾಕೊಡಿ ಅಂತ. ಸೊ ಈಗ 3 ಜನ ಹಾಕ್ಸಿದೆ, ಅದ್ರಲ್ಲಿ ಇಬ್ರಿಗೆ ಬಂದಿದೆ, ಮತ್ತೊಬ್ರಿಗೆ ಬಂದಿಲ್ಲ. ನಂದು ಏನಾಗಿದೆ, ನನಗೆ ಯಾಕೆ ಬಂದಿಲ್ಲ ದಯವಿಟ್ಟು ತಿಳಿಸಿ, ನನ್ನ ಅಮೌಂಟ್ ಬಂದಿಲ್ಲ ಅಂತ ಅವ್ರು ಕೇಳ್ತಾನೆ ಇದ್ರು. ಸೊ ನಿಮ್ಗೆ ಯಾರಿಗಾದ್ರೂ ಆಗಸ್ಟ್ ತಿಂಗಳು ಅಮೌಂಟ್ ಬಂದಿಲ್ಲ ಅಂದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಮೊನ್ನೆ ರೀಸೆಂಟ್ ಆಗಿ ಅಮೌಂಟ್ ಹಾಕಿದ್ರು ಅಲ್ವಾ, ಸ್ವಲ್ಪ ಕೆಲವು ಬಿಲ್ಗಳೇನೋ ಪಾಸ್ ಆಗಿಲ್ಲ, ಅದಕ್ಕೋಸ್ಕರ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ಗಣತಿ ನಡೀತಾ ಇದೆ ಅಲ್ವಾ, ಸೊ ಸಮೀಕ್ಷೆ ನಡೀತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಪ್ರೋಸೆಸ್ಗಳೆಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನಾನು ಇದನ್ನು ಹೇಳ್ತಿಲ್ಲ, ಡಿಪಾರ್ಟ್ಮೆಂಟ್ ಅವರೇ ಹೇಳ್ತಾ ಇದ್ದಾರೆ. ನನಗೊಂದು ಕಡೆ ಅನ್ನಿಸ್ತು, ಈಗ ಇವನಿದೆ ಅಮೌಂಟ್ ಹಾಕೋದಕ್ಕೂ ಸಮೀಕ್ಷೆ ನಡೆಯೋದಿರೋಕ್ಕೂ ಏನು ಸಂಬಂಧ ಅಂತ. ಬಟ್ ಅದ್ರ ಬಗ್ಗೆ ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅವ್ರು ಏನು ಹೇಳಿದ್ರು ಅದನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ಅಷ್ಟೇ ನಂದಾಗಿರುತ್ತೆ. ಅವರೇ ಹೇಳಿರೋದು ಸಮೀಕ್ಷೆ ನಡೀತಾ ಇರೋದ್ರಿಂದ ಈ ರೀತಿ ಡಿಲೇ ಆಗ್ತಾ ಇದೆ ಅಂತ. ಅದರಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, 3 ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಆಗಸ್ಟ್ ತಿಂಗಳದ್ದು ಯಾಕೆ ಸುಮಾರು ಜನಕ್ಕೆ ಬಂದಿಲ್ಲ ಅಂದರೆ ಇದಾಯಿತು, ಸಮೀಕ್ಷೆ ನಡೀತಾ ಇರೋದ್ರಿಂದ ಹಣ ಹಾಕೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರು. ಅದು ಕಾಲ್ ರೆಕಾರ್ಡ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಟ್ರೆಷರಿಲೂ ಕೂಡ ಯಾರೂ ಇಲ್ಲ, ಅದಕ್ಕೋಸ್ಕರ ಹಣ ಹಾಕೋದ್ರಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. 2ನೇ ಅಪ್ಡೇಟ್ ಬಂದುಬಿಟ್ಟು, ನಮಗೆ ಆಗಸ್ಟ್ ತಿಂಗಳದ್ದು ಸ್ಟೇಟಸ್ ಚೆಕ್ ಮಾಡಿದ್ರೆ 180 ಡೇಸ್ ಕಂಪ್ಲೀಟ್ ಆಗೋ ಡೇಟ್ನ ಬರ್ತಾ ಇದೆ ಹೊರತು DBT ಪುಸ್ಟ್ ಆಗಿದೆ ಅಥವಾ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅದು ಏನು ತೋರಿಸ್ತಾ ಇಲ್ಲ, ಅಥವಾ DBT ಪ್ರೊಸೆಸ್ಡ್ ಆಗಿದೆ ಅಂತಲೂ ತೋರಿಸ್ತಾ ಇಲ್ಲ. ಈಗ ಅಮೌಂಟ್ ಬಂತು ಅಂದರೆ ನಮಗೆ ವಿತಿನ್ 3-4 ಡೇಸ್ ಆದಮೇಲೆ ನಾವು ಚೆಕ್ ಮಾಡ್ದೋ ಅಂದರೆ ನಮಗೆ DBT ಪ್ರೊಸೆಸ್ಡ್ ಅಂತ ಬರುತ್ತೆ. ಅಥವಾ ಕೆಲವ್ರದ್ದು ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ DBT ಪುಷ್ಡ್ ಅಂತನಾದರೂ ಬರುತ್ತೆ. ಈ ಸಲ ಯಾಕೆ ಏನು ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಅದು ಕೂಡ ಸ್ಟೇಟಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಸ್ಟೇಟಸ್ ಅಪ್ಡೇಟ್ ಮಾಡೋದಕ್ಕೆ ಸುಮಾರು 10ರಿಂದ 15 ದಿನ ಬೇಕು ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದಾಗ ಹಾಗೆ ಹೇಳಿದ್ರು, ಒಂದು ವಾರ 15 ದಿನ ಬೇಕಾಗುತ್ತೆ ಸ್ಟೇಟಸ್ ಅಪ್ಡೇಟ್ ಆಗೋಕ್ಕೆ ಅಂತ. ನಿನ್ನೆ ಕೂಡ ಕಾಲ್ ಮಾಡಿದೆ, ನಿನ್ನೆ ಕೂಡ ಇನ್ನೂ 10 ದಿನ ಬೇಕಾಗುತ್ತೆ ಸ್ಟೇಟಸ್ ಅಪ್ಡೇಟ್ ಮಾಡೋಕ್ಕೆ ಅಂತ ಹೇಳಿದ್ರು. ಸೇಮ್ ರೀಸನ್, ಸಮೀಕ್ಷೆ ನಡೀತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಡಿಲೇ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದರ್ವೈಸ್ ನೆಕ್ಸ್ಟ್ ಬಂದು ನಿಮಗೆ ಹೊಸದಾಗಿ ಅಪ್ಲೈ ಮಾಡ್ಕೊಂಡಿರೋರಿಗೆ ವೆರಿಫಿಕೇಶನ್ ಮಾಡಿಸ್ಬೇಕು. ನಾವು ಯಾವಾಗ ಮಾಡಿಸ್ಬೇಕು, ನಮಗೆ ಕಾಲ್ ಬಂದಿಲ್ಲ. ಕೆಲವರಿಗೆ ಕಾಲ್ ಬರ್ತಾ ಇದೆ, ಕೆಲವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಾ ಇದೆ, ವೆರಿಫಿಕೇಶನ್ ಪೆಂಡಿಂಗ್ ಇದೆ ಹೋಗಿ ಮಾಡಿಸಿ ಅಂತ. ಬಟ್ ನಮಗೇನು ಬರ್ತಾ ಇಲ್ಲ. ನಾವು ಎಲ್ಲಿಗೂ ಹೋಗಬೇಕು, ಏನು ಮಾಡಬೇಕು, ಅಪ್ಲೈ ಮಾಡಿ 1 ತಿಂಗಳಾಯಿತು 2 ತಿಂಗಳಾಯಿತು ಅಂತ ಸುಮಾರು ಜನ ಹೇಳ್ತಾ ಇದ್ದೀರಾ. ಅವರಿಗೆ ಏನಪ್ಪ ನನ್ನ ಕಡೆಯಿಂದ ಹೇಳಿದ್ರೆ, ಈಗ ನನ್ನಿಂದ ಅಪ್ಲೈ ಮಾಡಿಸಿದ್ರು ಕೂಡ, ಬೇರೆ ಕಡೆಯಿಂದ ಅಪ್ಲೈ ಮಾಡಿಸಿದ್ರು ಕೂಡ ನಿಮ್ಮದು ವೆರಿಫಿಕೇಶನ್ ಪೆಂಡಿಂಗ್ ಇಲ್ಲ ಅಂದರೆ ಅಮೌಂಟು ಬರೋದಿಲ್ಲ. ಈಗ ನಿಮಗೆ ವೆರಿಫಿಕೇಶನ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಆಪ್ಷನ್ ಬಿಟ್ಟಿಲ್ಲ ಅಂದರೆ ವೆರಿಫಿಕೇಶನ್ ಇದೆಯೋ ಇಲ್ವೋ ಅಂತ ನಿಮಗೂ ಗೊತ್ತಾಗಲ್ಲ, ನಮಗೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ಟೇಟಸ್ ಅಪ್ಡೇಟ್ ಆಗೋವರೆಗೂ ದಯವಿಟ್ಟು ಹೊಸದಾಗಿ ಅಪ್ಲೈ ಮಾಡಿದವರು ಕಾಯಿರಿ. ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಸ್ಟೇಟಸ್ ಅಪ್ಡೇಟ್ ಆಗಿದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ಬಂದು ಸೆಪ್ಟೆಂಬರ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಸೆಪ್ಟೆಂಬರ್ ಮಂತದ್ದು ಏನು ಕೂಡ ಪ್ರೋಸೆಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಗಸ್ಟ್ದೇ ಕಂಪ್ಲೀಟ್ ಆಗಿಲ್ಲ, ಸೆಪ್ಟೆಂಬರ್ದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಕಾಲ್ ರೆಕಾರ್ಡ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ಇವತ್ತಿನ
ಇವತ್ತಿನ ವಿಡಿಯೋ ಆಗಿತ್ತು. 3 ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಒಂದು ಸ್ಟೇಟಸ್ ಅಪ್ಡೇಟ್ ಬಗ್ಗೆ, ಆಗಸ್ಟ್ ತಿಂಗಳು ಅಮೌಂಟ್ ಸ್ವಲ್ಪ ಜನಕ್ಕೆ ಬಂದಿದೆ ಮತ್ತೆ ಸ್ವಲ್ಪ ಜನಕ್ಕೆ ಬಂದಿಲ್ಲ. ಹಾಗೆ ಸೆಪ್ಟೆಂಬರ್ ಮಂತ್ ಅಮೌಂಟ್ ಬಗ್ಗೆ, ಹಾಗೆ ಹೊಸದಾಗಿ ಅಪ್ಲೈ ಮಾಡಿದವ್ರು ಸ್ಟೇಟಸ್ದು ನಮಗೆ ವೆರಿಫಿಕೇಶನ್ ಪೆಂಡಿಂಗ್ ಇದೆ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ನೀವು ಅಷ್ಟೇ ನಿಮಗೆ ಕ್ಲಿಯರ್ ಆಗಿ ಹೇಳೋದು, ಸ್ಟೇಟಸ್ ಅಪ್ಡೇಟ್ ಆಗೋವರೆಗೂ ಏನು ಮಾಡೋಕ್ಕಾಗಲ್ಲ, ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ID ಹೇಳಿ, ಅವ್ರೇನಾದರೂ ವೆರಿಫಿಕೇಶನ್ ಇದೆಯೋ ಇಲ್ವೋ ಅಂತ ಹೇಳಿದ್ರೆ ನೀವು ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಸದ್ಯಕ್ಕೆ ನಾವೇ ಸೇವಾ ಸಿಂಧು ವೆಬ್ಸೈಟಲ್ಲಿ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಆಗಿರಬಹುದು, ನಿಮ್ಮ ಲ್ಯಾಪ್ಟಾಪಲ್ಲಿ ಆಗಿದ್ರು ಚೆಕ್ ಮಾಡಿದ್ರು ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸ್ಟೇಟಸ್ದು ವೆರಿಫಿಕೇಶನ್ ಏನಾದರೂ ಇದೆಯಾ ಅಂತ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೊನ್ನೆ ರೀಸೆಂಟಾಗಿ ಯುವನಿಧಿ ಅಮೌಂಟ್ ಬಂತಲ್ಲ ಸರ್, ನಮ್ದು ಅಮೌಂಟ್ ಬಂದಿರಲಿಲ್ಲ, ಹಾಗೆ ಸ್ಟೇಟಸ್ ಕೂಡ ಚೇಂಜ್ ಆಗಿಲ್ವಲ್ಲ ಸರ್? ಇಲ್ಲ ಸ್ಟೇಟಸ್ ಚೇಂಜ್ ಆಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ ಎಲ್ಲ. ಆಗುತ್ತೆ, ಸ್ವಲ್ಪ ಟೈಮ್ ಆಗುತ್ತೆ, ಯಾಕಂದ್ರೆ ಎಲ್ಲ ಸರ್ವೆ ಇದರಲ್ಲಿ ಅವ್ರಿಗೆ EDCS ಅವ್ರದ್ದು ಅಲ್ಲೇ ಇದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೊಂದು 15 ಸಾವಿರ ಸ್ಟೇಟಸ್ ಚೇಂಜ್ ಆಗಲ್ಲ. ಇನ್ನು 15 ದಿವಸ ಆಗಲ್ವಾ ಸರ್? ಆಗಲ್ಲ ಸರ್ ಮತ್ತೆ ಕೆಲವ್ರದ್ದು ವೆರಿಫಿಕೇಶನ್ ಇರುತ್ತಲ್ಲ, ಅದು ಗೊತ್ತಾಗಲ್ಲ ಅಲ್ವಾ ಸರ್ ಸ್ಟೇಟಸ್ ಅಪ್ಡೇಟ್? ಏನು ಅದು ಗೊತ್ತಾಗಲ್ಲ. ಸರಿ, ಮತ್ತೆ ಸರ್ ನಮ್ದು ಅಮೌಂಟ್ ಬಂದಿಲ್ವಲ್ಲ, ಅದೇನಾದ್ರು? ಯಾವ ಮಂತ್ ಬಂದಿಲ್ಲ? ತಿಂಗಳದು ಸರ್. ಆಗಸ್ಟ್ ಆಗಿದೆ ಆಲ್ರೆಡಿ, ಬಿಲ್ ಹೋಗಿದೆ. ಮೋಸ್ಟ್ ಪ್ರಾಬಬ್ಲಿ ಅಲ್ಲೂ ಟ್ರೆಜರಿನಲ್ಲಿ ಯಾರು ಇಲ್ವಲ್ಲ, ಸೊ ಮೋಸ್ಟ್ ಪ್ರಾಬಬ್ಲಿ ಅದು ಇದಾಗಿರ್ಬೇಕು ಅಷ್ಟೇ. ಹೌದಾ ಸರ್? ಸೆಪ್ಟೆಂಬರ್ ಇನ್ನೂ ಪ್ರೋಸೆಸ್ ಆಗಿಲ್ವಲ್ಲ. ಸರಿ ಸರ್, ಆಯ್ತು. ನಮ್ದು ಅದಕ್ಕೆ ಸ್ಟೇಟಸ್ ಅಪ್ಡೇಟ್ ಆಗಿರ್ಲಿಲ್ಲ ಸರ್, ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಆಗತ್ತೆ ಇನ್ನೊಂದು 10 days 15 days ಬೇಕೇ ಬೇಕಾದ್ರೆ. ಓಕೆ ಸರಿ ಸರ್, ಆಯ್ತು. ಥ್ಯಾಂಕ್ ಯು. ಓಕೆ.